स्वागत है आपका बी न्यूज नेशन में। मैं हूं आबिद हुसैन शेख। जिले में अभिवृद्धि को लेकर अधिकारियों को लताड़ा नेताओं ने आज बीजापुर के जिला पंचायत सभा भवन में राज्य के ग्रामीण अभिवृद्धि, पंचायत राज, कानून और संसदीय व्यवहार मंत्री कृष्ण बैरेगौड़ा की अध्यक्षता में जिले के अभिवृद्धि से जुड़े कामों का जायजा लेते हुए आला अधिकारियों से कामों में सुस्त रफ्तारी, अधूरे कामों को जल्द पूरा करके जनता को राहत पहुंचाने में अधिकारी नाकाम होने का इशारा देते हुए अधिकारियों को लताड़ा नेताओं ने। शिक्षण विभाग टैंकरों से पीने की पानी की सप्लाई, पाइपलाइन के अलावा कई अहम मुद्दों पर एक्शन प्लान के तहत काम करने की सलाह देते हुए सरकार के अच्छी छवि को जनता में बचाने की बात करते हुए कृष्ण बैरेगौड़ा, आरोग्य मंत्री शिवानंद पाटिल, एमबी पाटिल, यशवंतराय गौड़ा पाटिल, देवानंद चौहान, बीजापुर डीसी, सीईओ और विविध इलाकों के आला अधिकारी इस मीटिंग में उपस्थित थे। बीजापुर में पंचायत राज मंत्रालय और ग्रामीण अभिवृद्धि से अधिक अनुदान खासकर पानी के लिए कई अभिवृद्धि कामों के लिए भी दिया गया है। आज अपने विशेष दौरे के चलते बागलकोट से बीजापुर आए थे मंत्री। इस मौके पर मंत्रिमंडल के विस्तार और निगम मंडलियों की भर्ती के सवाल पर कृष्ण बैरेगौड़ा ने हाईकमांड में इसको लेकर चर्चा शुरू है कहा। ಎಲ್ಲರಿಗೆ ನಮಸ್ಕಾರಗಳು। ಕುಡಿಯ ನೀರು ಸ್ವಚ್ಛ ಭಾರತ್ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ನಾನು ಜಿಲ್ಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ। ಅದರ ಜೊತೆಗೆ ನಮ್ಮ ಜಿಲ್ಲೆಯವರಾದ ಆರೋಗ್ಯ ಸಚಿವರಾದ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ। ನಮ್ಮ ಜಿಲ್ಲೆಯ ಜನಪ್ರಿಯ ಎಲ್ಲ ಶಾಸಕರುಗಳಿಗೆ ಎಷ್ಟು ಟ್ಯಾಂಕರ್ ಸಪ್ಲೈ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ, ಬಟ್ ಎಷ್ಟು ಟ್ಯಾಂಕರ್ಸ್ ಡಿಸ್ಕಂಟಿನ್ಯೂ ಆಗಿರೋದು? ಲೆಟ್ ಮಿ ಕಂಪ್ಲೀಟ್ ಜನರಲಿ ಏನಾಗಿದೆ ಈಗ ಟೇಕ್ ದ ಎಕ್ಸಾಂಪಲ್ ಆಫ್ ತಿಕೋಟ, ಅಲ್ಲೇನಾಗಿದೆ ಸಿಎಂ ಸಭೆ ಆದ ಕೂಡಲೇ ತಹಶೀಲ್ದಾರ್ಸು ಇಒಸು ಕೂತ್ಕೊಂಡು ನೀವು ಇದೆಲ್ಲ ವರ್ಕೌಟ್ ಮಾಡಿ ಅಂತ ಹೇಳಿದಾಗ ಐ ಹ್ಯಾವ್ ನಾಟ್ ಆಂಟಿಸಿಪೇಟೆಡ್ ದಿಸ್ ಪ್ರಾಬ್ಲಮ್. ಇದು ಹೊಸ ತಾಲೂಕು ಕ್ರಿಯೇಷನ್ ಇಂದ ದೇರ್ ಇಸ್ ಸಮ್ ಟ್ರಾನ್ಸಿಷನಲ್ ಇಶ್ಯೂ ಇದೆ, ಬಟ್ ನೆವರ್ದಲೆಸ್ ಇದನ್ನ ತ್ವರಿತವಾಗಿ ತಾವು ಈ ಕನ್ಫ್ಯೂಷನ್ ಕ್ಲಿಯರ್ ಆಗಬೇಕು. ಯಾರು ಡಿಸಿಷನ್ ಮೇಕಿಂಗ್ ಅನ್ನೋದು ಡೆಸಿಗ್ನೇಟ್ ಆಗಬೇಕು. ನೀವು ಹಳೆ ತಹಶೀಲ್ದಾರ್ಗೆ ಅಂತ ಹೇಳಿದ್ರೆ ಶಾಸಕರು ಈ ಹೊಸ ತಾಲೂಕುಗಳು ರಚನೆ ಆಗಿರೋದು ಇಲ್ಲಿ ಮಿನಿಸ್ಟರ್ ಬಂದಾಗ ನೀವು ಅದನ್ನ ರಿವ್ಯೂ ಮಾಡ್ತೀರಾ? ಇಲ್ಲ ಸರ್, ರಿವ್ಯೂ ಇಲ್ಲ ಸರ್, ಮೊದಲೇ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಿದೆ ಸರ್, ಅವ್ರಿಗೆ ರಿಮೈಂಡ್ ಮಾಡ್ತಿರೋದು ಅಷ್ಟೇ. ಜುಲೈ ಯಾವಾಗ ಸ್ಟಾರ್ಟ್ ಸ್ಟಾಪ್ ಮಾಡಿದ್ರೆ ಕೇಳಿ ಹೋಗಿ ಯೋಗಿ ಯು ಆರ್ ಟ್ರೈಂಗ್ ಟು ರಿವ್ಯೂ ಹಿಯರ್ ಇನ್ ದಿಸ್ ಮೀಟಿಂಗ್. ನೋ ಸರ್, ಆಲ್ರೆಡಿ ರಿವ್ಯೂ ಮಾಡಿದ್ರು. ಅಷ್ಟು ಇಲ್ಲ, ಬಟ್ ಅಲ್ಲಿನೂ ಕೆಲವು ಕಡೆ ಅದ, ಅಲ್ಲಿ ಇಲ್ಲ ಅಂತ ಅನ್ನಂಗಿಲ್ಲ. ನೀವು ಎಲ್ಲಿ ಟ್ಯಾಂಕರ್ ಹಚ್ಚಬೇಕಾಗಿದೆ, ಇವ್ರು ಹಚ್ಚಿದ್ರೆ ಹೇಳ್ತಾ ಇದಾರೆ. ಈಗ ನಮ್ಮಲ್ಲಿನೇ ಕೆನಾಲ್ ನೀರು ಸ್ಟಾಪ್ ಆದ್ರೆ MUS ರಿಲೇಟೆಡ್ ಅದಾವ. ನಮ್ಮ ವೆರಿ ನೆಕ್ಸ್ಟ್ ಕಡೆ ಇವತ್ತು ನಾಳೆಯಿಂದ ಇವ್ರು 17 ಹಳ್ಳಿ ಟ್ಯಾಂಕರ್ ಮುಖಾಂತರ ಪ್ರಾರಂಭ ಮಾಡಬೇಕು. ಸಿಇಒ ಅವರು ನೀವು ಅದನ್ನು ಹೆಚ್ಚಿನ ಹಳ್ಳಿಗಳಿಗೆ ಸರ್ ಸಪ್ಲೈ ಮಾಡೋ ಅವಶ್ಯಕತೆ ಬೀಳಬಹುದಾದ್ರೆ ಈಗಾಗಲೇ ಎಲ್ಲ AW ಸರ್ ಪಟ್ಟಿ ರೆಡಿ ಮಾಡಿದ್ದಾರೆ ಸರ್. ಅಲ್ಲ, ಯು ಶುಡ್ ಬ್ರೀಫ್ ಹಿಯರ್. ಇವತ್ತೇನಾಗಿದೆ ಇಲ್ಲಿ ಕೇಳಿ, ನೀರಿನ ಸಮಸ್ಯೆ ಪರಿಹಾರವಾಗದಿದ್ದರೆ ಹೊಸದಾಗಿ ಕೊಳವೆ ಬಾವಿ ಕೊರೆಯಲು ಭೂವಿಜ್ಞಾನಿಗಳಿಂದ ಸ್ಥಳ ಗುರುತಿಸಿ ಕ್ರಮ ತೆಗೆದುಕೊಳ್ಳಲು ನಿರ್ದೇಶನ ನೀಡಲಾಗಿರುತ್ತದೆ. ಸೊ ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ ಆನ್ ಎನಿಥಿಂಗ್. ಮಾಡೋದನ್ನ ಸರಿಯಾಗಿ ಮಾಡಿ ಅಂತ ಅಷ್ಟೇ ಅವರು ಹೇಳಿದ್ದಾರೆ. ನಾನು 87 ಸ್ವಲ್ಪ 23 ಲಕ್ಷ ರೂಪಾಯಿ ಬೇಕಾದ್ರೆ ವೆಚ್ಚ ಕೊಟ್ಟರೆ 15,000 ಪಾಪ್ಯುಲೇಷನ್ ಇತ್ತು. ಬೇರೆ ನಮ್ಮ ಟ್ಯಾಂಕ್ ನೀರು ಸಿಗ್ತಾ ಇಲ್ಲ. ಈ NRDWP ಅಲ್ಲಿ ಸೇರಿಸ್ಕೋಬೇಕು ಸರ್. ಅದಕ್ಕೆ ಜಿಲ್ಲೆಗೆ 120 ಕೋಟಿ ಕೊಟ್ಟಿದ್ದೇವೆ ಜಿಲ್ಲಾ ಪಂಚಾಯತ್ ಆಕ್ಷನ್ ಪ್ಲಾನ್. ಈಗ ಶಿವಣಿಗಿದು ಅದೇ ಅಡಿಷನಲ್ ಆಗಿ ಇನ್ ಅಡಿಷನ್ ಟು ಬಸವ ವಸತಿ ಯೋಜನೆ ಮತ್ತು ಅಂಬೇಡ್ಕರ್ ವಸತಿ ಯೋಜನೆ ಏನ್ ಕೊಟ್ಟರೆ ಅದರ್ ದನ್ ಸ್ಟೇಟ್ ಗವರ್ಮೆಂಟ್ ಫಂಡ್ ನರೇಗಾದಲ್ಲಿ 90 ಮ್ಯಾಂಡೇಸ್ ಅಥವಾ 10 ಡೇಸ್ ಅಲ್ಲಿ ಸರ್ ಕನ್ವರ್ಜೆನ್ಸ್ ಮುಗಿಸ್ತೀವಿ ಸರ್. ಈಗಾಗಲೇ ಸರ್
ಆಲ್ ದಿ ಎಸ್ಟಿಮೇಟ್ಸ್ ಏಜ್ ವೈಸ್. ಫಾರ್ ಎಕ್ಸಾಂಪಲ್ ವಿಜಾಪುರ ತಾಲೂಕು ಸರ್, ವಿಜಾಪುರಲ್ಲಿ ಈಗಾಗಲೇ ಅವ್ರದ್ದು ಟೋಟಲ್ 4,000 ಪ್ಲಸ್ ಎಸ್ಟಿಮೇಟ್ಸ್ ಸರ್, ದೇ ಹ್ಯಾವ್ ಗಾಟ್ ಇಟ್ ಸ್ಯಾಂಕ್ಷನ್ ಸರ್. ಆ 4,000 ಪ್ಲಸ್ ಬೆನಿಫಿಷರೀಸ್ಗೆ ಸರ್ ದೇ ವಿಲ್ ಬಿ ಇಶ್ಯೂಯಿಂಗ್ ದಿ NMR ಇನ್ನು ನೆಕ್ಸ್ಟ್ 10 days ಸರ್. ಇನ್ನು ಹಂತವಾಗಿ ಪರ್ ಡೇ 400. ಬಾಕಿ ಇರೋದು ಎಷ್ಟಪ್ಪ, ಆಗದೆ ಇರೋದು ಎಷ್ಟು ಹೇಳಿ ಸರ್? ನಂದು ಆಗದೆ ಇರೋದು ಇನ್ನೂ 1,900 ಸರ್, ಅದು ಅನ್ಸ್ಟಾರ್ಟೆಡ್ ಹೌಸಸ್ 866 ಸರ್. ಲಿಂಟಲ್ 1,080 ಸರ್. ಆಮೇಲೆ ರೂಫಲ್ಲಿ 674 ಸರ್. ಟೋಟಲ್ 3,120 ಸರ್. ಈ 3,120 ಆಲ್ರೆಡಿ ಡಿಸೈಡ್ ಮಾಡಿಲ್ಲ ಸರ್. ಈಗ ಇನ್ನ 3,000 ಉಳಿತಾರೆ ಸರ್ ಮಾಡ್ತಾ ಇದೀವಿ, 2 ದಿನದಲ್ಲಿ ಮುಗಿತಾವೆ ಸರ್ ಅವು. ಹೌಸಿಂಗ್ ಬೆನಿಫಿಷರಿ ಅಷ್ಟು ಮಂದಿಗೆ ಸಿಗಬೇಕು ನರೇಗಾದಲ್ಲಿ. ಅದಕ್ಕಾದ್ರೆ ನಾವು ಇದ್ರ ಉತ್ತರನೇ ಕೊಡಲ್ಲ. ಇದಕ್ಕೆ ಕೇಳ್ತೀವಿ ನೋಡಿ, ಈ ಸಂಪುಟ ವಿಸ್ತರಣೆ ಆಗಬೇಕು. ಯಾಕಂದರೆ ಸರ್ಕಾರ ಇನ್ನೂ ಜಾಸ್ತಿ ಚುರುಕಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಅವೆಲ್ಲ ಖಾಲಿ ಸ್ಥಾನಗಳು ತುಂಬಿದರೆ ಆಡಳಿತಕ್ಕೆ ಒಂದು ಹೆಚ್ಚಿನ ಒಂದು ಶಕ್ತಿ ಬರ್ತದೆ. ಆ ದೃಷ್ಟಿಯಿಂದ ಇವತ್ತು ಸಂಪುಟ ವಿಸ್ತರಣೆ ಆಗಬೇಕು. ಅದ್ರ ಜೊತೆಗೆ ನಿಗಮ ಮಂಡಳಿಗಳು ಕೂಡ ಆಗಬೇಕು. ಈ ಸರ್ಕಾರ ಬಂದ ಮೇಲೆ ಈಗ 6 ತಿಂಗಳಾಗಿದೆ, ಸಾಕಷ್ಟು ಕೆಲಸ ಆಗಿದೆ. ಆದರೆ ಇನ್ನೂ ಜಾಸ್ತಿ ಆಗಬೇಕು ಅನ್ನೋದು ಅಪೇಕ್ಷೆ ಇವತ್ತು ದಿವಸ ಎಲ್ಲರದಾಗಿದೆ. ವಿಶೇಷವಾಗಿ ಪ್ರತಿಯೊಂದು ಶಾಸಕರು ಆ ಶಾಸಕರ ಮತಕ್ಷೇತ್ರದಲ್ಲಿ ಅಲ್ಲಿರುವಂಥ ಸಮಸ್ಯೆಗಳು, ಉದಾಹರಣೆಗಾಗಿ ಈಗ ಕೃಷ್ಣ ಬೈರೇಗೌಡರು ಬರ್ತಾ ಇದ್ದಾರೆ. ಹಳ್ಳಿಗಳ ಕುಡಿ ನೀರಿನ ಯೋಜನೆ, ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ಮತ್ತೊಂದೇ ಇರ್ಬೋದು, ಎಲ್ಲವನ್ನೂ ಕೂಡ ಕೆಲಸ ಇವತ್ತು ದಿವಸ ಅವರವ್ರ ಮತಕ್ಷೇತ್ರದಲ್ಲಿ ಆಗಬೇಕಾಗ್ತದೆ. ಅದಲ್ಲದೆ ಇವತ್ತು ನಮ್ಮ ಪಕ್ಷದ ಎದುರು ಹೇಳಬೇಕಾದ್ರೆ ಎಲ್ಲ ಮಾಜಿ ಶಾಸಕರುಗಳು ಅನೇಕರು, ಸೋತ ಅಭ್ಯರ್ಥಿಗಳು ಅವರವ್ರ ಮತಕ್ಷೇತ್ರದಲ್ಲಿ ಅವ್ರ ಪಕ್ಷದ ಅವ್ರನ್ನ ಶಕ್ತಿ ತುಂಬಬೇಕಾಗ್ತದೆ. ಹೀಗಾಗಿ ಒಂದು ಕಡೆ ಶಾಸಕಾಂಗದ ಪಕ್ಷದ ಸಭೆ ಆಗಬೇಕು, ಇನ್ನೊಂದು ಕಡೆ ಎಲ್ಲ ನಮ್ಮ ಸೋತ ಅಭ್ಯರ್ಥಿಗಳು ಮಾಜಿ ಶಾಸಕರು ಆ ಮತಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಮುಂದೊಂದು ದಿನ ಮತ್ತೆ ನಾವು ಮುಂದಿನ ಚುನಾವಣೆಯಲ್ಲಿ ಈ ಸಮ್ಮಿಶ್ರ ಸರ್ಕಾರದ ಅವಧಿ ಮುಗಿದ ಮೇಲೆ ಸ್ವಂತ ಬಲದಿಂದ ಮತ್ತೆ ನಾವು ವಾಪಸ್ ಅಧಿಕಾರಕ್ಕೆ ಬರಬೇಕು. ದುರ್ದೈವ ನಾವು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಭಾಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ವಿ. ಅದಾಗಿನೂ ಕೂಡ ನಾವು ಸ್ವಂತವಾಗಿ ಸರ್ಕಾರ ರಕ್ಷಣೆ ಮಾಡಲಿಕ್ಕಾಗಲಿಲ್ಲ. ಸ್ವಲ್ಪ ನಮಗೆ ಒಂದಷ್ಟು ಕೊರತೆ ಬಂತು ಸೀಟ್ನಲ್ಲಿ. ಹೀಗಾಗಿ ಮುಂದೆ ನಾವು ನಮ್ಮ ಪಕ್ಷವನ್ನು ಬೆಳೆಸಬೇಕಾಗಿದೆ. ಸ್ವಂತ ಅಧಿಕಾರದ ಬಲದಿಂದ ಇವತ್ತು ದಿವಸ ನಾವು ಅಧಿಕಾರಕ್ಕೆ ಬರಬೇಕಾಗಿದೆ. ಹೀಗಾಗಿ ಪಕ್ಷ ಬಲಿಷ್ಠ ಮಾಡುವಂಥದ್ದು ಮತ್ತು ಶಾಸಕರ ಅವರ ಒಂದು ಬೇಡಿಕೆಗಳಿರ್ತವೆ. ಅನೇಕ ಬೇಡಿಕೆಗಳು ಮತಕ್ಷೇತ್ರದ ವೈಯಕ್ತಿಕ ಬೇಡಿಕೆಗಳನ್ನಿರೋದಿಲ್ಲ, ಮತಕ್ಷೇತ್ರದ ಬೇಡಿಕೆಗಳನ್ನು ಸ್ಪಂದನೆ ಮಾಡಬೇಕಾಗ್ತದೆ. ನೋಡಿ, ಅದಕ್ಕೇನು ಭಾಳ ಹೆಚ್ಚಿನ ಮಾತು ಕೊಡುವಂಥದ್ದಲ್ಲ. ಯಾಕಂದರೆ ಯಾರೇ ಇರಲಿ ಇವತ್ತು ದಿವಸ, ಈಗ ಯಡಿಯೂರಪ್ಪನವರು ನಾಳೆ ಕುಮಾರಸ್ವಾಮಿ ಅವ್ರಿಗೂ ತಮ್ಮ ಶಿವಮೊಗ್ಗ ತಮ್ಮ ಮತಕ್ಷೇತ್ರದ ಸಮಸ್ಯೆಗಳನ್ನ ಅಥವಾ ಅಲ್ಲಿಯ ಜಿಲ್ಲೆಯ ಸಮಸ್ಯೆಗಳನ್ನ ತಗೊಂಡು ಇವತ್ತು ದಿವಸ ಮುಖ್ಯಮಂತ್ರಿಗಳಿಗಾಗಲಿ ನೀರಾವರಿ ಸಚಿವರಿಗಾಗಲಿ ಭೇಟಿಯಾಗುವಂಥದ್ದು ಸರ್ವೇ ಸಾಮಾನ್ಯ. ಅದು ಅದೆಲ್ಲ ನಿಮ್ಮ ಕಲ್ಪನೆಗಳವಲ್ಲ ಸರ್. ಏನು ನೋಡಿ, ಯತ್ನಾಳ ಬಸವನಗೌಡರ ಉಸಾಬರಿ ನಾವು ಮಾಡೋಕ್ಕೆ ಹೋಗಲ್ಲ. ಅವರು ಪ್ರತಿಯೊಂದಕ್ಕೂ ನಾವು ರಿಯಾಕ್ಟ್ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಉತ್ತರ ಕೊಡ್ಬೇಕಂದ್ರೆ ನಾವು ಪೂರ್ತಿ ಎಲ್ಲ ಕೆಲಸ ಬಿಟ್ಟು ಅದೇ ಮಾಡಬೇಕಾಗ್ತದೆ. ಆಮೇಲೆ ನಾನು ಹೇಳ್ಬಿಟ್ಟಿದ್ದೀನಿ ಹೊಸಲ್ಲ ಲಾಸ್ಟ್ ರಿಯಾಕ್ಷನ್ ಅಂತೇಳಿ. ಅದಕ್ಕೆ ಯತ್ನಾಳ ಬಸವನಗೌಡ್ರದ್ದು ಏನು ಹೇಳಿಕೆಗಳಿರ್ತವೆ ಅದೆಲ್ಲದಕ್ಕೂ ಉತ್ತರ ಕುಡ್ಕೊಳಕ್ಕೆ ನಮ್ಮ ಕಡೆ ಆಗಲ್ಲ. ಅವ್ರಿಗೆ ಭಾಳಷ್ಟು ಸಮಯದ ದಿನ 10-20 ಸ್ಟೇಟ್ಮೆಂಟ್ ಕೊಡ್ತಾರೆ. ಆ 10-20 ಸ್ಟೇಟ್ಮೆಂಟ್ಗೆ ಹೋದಾಗ ದಿನ ಒಂದು ಮುಂಜಾನೆ ಒಂದು ಸಂಜೆಗೊಂದು ಪತ್ರಿಕಾಗೋಷ್ಠಿ ಮಾಡಬೇಕಾಗ್ತದೆ ನಾನು ಉತ್ತರ ಕೊಡಬೇಕಾದ್ರೆ. ನೋಡಿ, ಸಿದ್ದರಾಮಯ್ಯವ್ರನ್ನ ಯಾರೂ ಮುಗಿಸೋಕ್ಕಾಗಲ್ಲ. ಸಿದ್ದರಾಮಯ್ಯನವರು ನಮ್ಮ ಕಾಂಗ್ರೆಸ್ ಪಕ್ಷದ ಅತ್ಯುನ್ನತ ನಾಯಕರು. 5 ವರ್ಷ ಅವರು ಮುಖ್ಯಮಂತ್ರಿಯಾಗಿ ಮಾಡಿರೋಂಥ ಕೆಲಸ ಈ ರಾಜ್ಯದಲ್ಲಿ ಒಂದು ದೊಡ್ಡ ಇತಿಹಾಸ ಅದು. ಹೀಗಾಗಿ ಸಿದ್ದರಾಮಯ್ಯವ್ರನ್ನ ಮುಗಿಸ್ಲಿಕ್ಕೆ ಯಾರ ಕಡೆಯೂ ಆಗೋದಿಲ್ಲ. ಆ ಒಂದು ವಿಚಾರ ಮಾಡುವಂಥದ್ದು ನಮ್ಮ ಯತ್ನಾಳ ಬಸವನಗೌಡರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಸಿದ್ದರಾಮಯ್ಯನವರು ಭಾಳ ಬಲಿಷ್ಠರಾಗಿದ್ದಾರೆ, ಭಾಳ ಶಕ್ತಿಶಾಲಿಯಾಗಿದ್ದಾರೆ.
ಅವರು ಮತ್ತು ಅಷ್ಟೇ ಒಂದು ದೃಢತೆಯಿಂದ ಅವ್ರು ಕೆಲಸ ಮಾಡ್ತಾರೆ. ಅದು ತಪ್ಪದು, ಭಾಳ ತಪ್ಪದು, ಅದು ನಾನು ಖಂಡಿಸ್ತೇನೆ. ಈ ರೀತಿ ಯಾರದೇ ಸೂಕ್ಷ್ಮ ದಿವಸ ದೇವೇಗೌಡರದಾಗಿರಲಿ, ಮನಗುಳಿ ಅಂಬೇಡ್ಕರ್ ಅವ್ರದ್ದಾಗಲಿ, ಬಸವಣ್ಣವ್ರದ್ದಾಗಲಿ, ಕನಕದಾಸರಾಗಲಿ, ಯಾರದೇ ಇರಲಿ ದಿವಸ ಈ ಗಾಂಧೀಜಿಯವರಾಗಲಿ ಯಾರದೇ ಒಂದು ಮೂರ್ತಿಗೆ ಅಪಮಾನ ಮಾಡುವಂಥದ್ದು, ಇಂಥ ಮಾಡುವಂಥದ್ದು ಮತ್ತು ಯಾರು ಈ ಕೆಲಸವನ್ನು ಮಾಡ್ತಾರಲ್ಲ ಅವ್ರನ್ನೇ ಕೂಡಲೇ ಬಂಧಿಸಿ ಅವ್ರ ಮೇಲೆ ಕಠಿಣ ಕ್ರಮಕ್ಕೆ ಕೊಡು ಅನ್ನುವಂಥ ಪ್ರಯತ್ನವನ್ನು ಎರಡೂ ಪಕ್ಷಗಳು ಮಾಡ್ತಾ ಇದ್ದಾವೆ. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರ ಅನುಮತಿಯನ್ನು ಪಡೆದು ಬಹುತೇಕ ಈ ಅಧಿವೇಶನದ ಒಳಗೆ ಸಂಪುಟ ವಿಸ್ತರಣೆ ಆಗುವ ನಿರೀಕ್ಷೆ ನಾವಿಟ್ಕೊಂಡಿದ್ದೀವಿ. ಸರ್, ಇವತ್ತು KPCC ಅಧ್ಯಕ್ಷರು ಡೆಲ್ಲಿ ಭೇಟಿ ಕೊಟ್ಟಿದ್ರಲ್ಲ? KPCC ಅಧ್ಯಕ್ಷರು ದೆಹಲಿಯಲ್ಲಿ ನಾನಾ ಸಭೆ, ಪಕ್ಷದ ಸಭೆಗಳಿರ್ತವೆ, ಅದರಲ್ಲಿ ಭಾಗವಹಿಸ್ಲಿಕ್ಕೆ ಹೋಗಿರ್ತಾರೆ. ಸಂಪುಟ ವಿಸ್ತರಣೆ ವಿಚಾರ ಮಾಡಿಲ್ಲ. ಅವಶ್ಯಕತೆ ಬಂದರೆ ಅದೂ ಚರ್ಚೆ ಬಂದಾಗ ಚರ್ಚೆ ಮಾಡ್ತಾರೆ. ಒಟ್ಟಾರೆ ಸಂಪುಟ ವಿಸ್ತರಣೆ KPCC ಅಧ್ಯಕ್ಷರು, CLP ನಾಯಕರು, ನಮ್ಮ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಇದ್ದಾರೆ, ಅವರೆಲ್ಲರೂ ಮಾತಾಡಿಕೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಭೇಟಿ ಮಾಡಿ ತೀರ್ಮಾನ ಆಗಬೇಕಾಗತ್ತೆ. ಆದಷ್ಟು ಅದನ್ನು ಮುಂದಿನ ವಾರ 10 ದಿನದ ಒಳಗಡೆ ಮಾಡೋ ಉದ್ದೇಶ ಪಕ್ಷ ಹೊಂದಿದೆ. ನಿಮ್ಮ ಪ್ರವಾಸದ ಬಗ್ಗೆ ಹೇಳಿ ಸರ್. ನಿಮ್ಮ ಪ್ರವಾಸ ಇದೆ, ಬಾಗಲಕೋಟೆ ಹೋಗಿ ಬಂದ್ರಿ, ಅದಾದ್ಮೇಲೆ ರಾಯಚೂರು. ನಮ್ಮ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆಗೋಸ್ಕರ ಇಂದು ಬಿಜಾಪುರ ಜಿಲ್ಲೆ ಭೇಟಿ ಇಟ್ಕೊಂಡಿದ್ದೇವೆ. ಮುಖ್ಯವಾಗಿ ಕುಡಿಯುವ ನೀರಿನ ಯೋಜನೆಗಳು ಸಾಕಷ್ಟು ಈ ವರ್ಷ ಏನು ಅನುದಾನ ಮಂಜೂರಾಗಿದೆ ಬಿಜಾಪುರ ಜಿಲ್ಲೆಗೆ ಅಥವಾ ಪ್ರತಿ ಜಿಲ್ಲೆಗೆ, ಆ ಯೋಜನೆಗಳು ಅನುಷ್ಠಾನ ಇನ್ನೂ ಆರಂಭ ಆಗಬೇಕಾಗಿದೆ. ಹಾಗಾಗಿ ಅದರ ಯಾವ ಹಂತದಲ್ಲಿದ್ದಾವೆ ಆ ಯೋಜನೆಗಳು, ಟೆಂಡರ್ ಆಗುವಂಥದ್ದು, ಕಾರ್ಯಾದೇಶ ಹೊರಡಿಸುವಂಥದ್ದು ಮತ್ತು ಕೆಲಸ ಆರಂಭ ಆಗಬೇಕಾಗಿದೆ. ಅಲ್ಲಲ್ಲಿ ನೀರಿನ ಸಮಸ್ಯೆ ಕಾಣಿಸ್ಕೊಳ್ತಾ ಇರೋದರಿಂದ ತ್ವರಿತವಾಗಿ ಕುಡಿಯೋ ನೀರಿನ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಬೇಕಾಗಿದೆ. ಅದಲ್ಲದೆ ಬರ ಘೋಷಣೆ ಆಗಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಬರ ಘೋಷಿತ ತಾಲೂಕಿಗೂ ಸಹ 50 ಲಕ್ಷ ರೂಪಾಯಿ ಹೆಚ್ಚುವರಿ ಅನುದಾನವನ್ನು ಟಾಸ್ಕ್ ಫೋರ್ಸ್ಗಳಿಗೆ ನಾವು ಕೊಟ್ಟಿದ್ದೇವೆ. ಅದರ ಅನುಷ್ಠಾನ ಆಗಿ ನೀರಿನ ಸಮಸ್ಯೆ ಬಂದ ಕೂಡಲೇ ಪರಿಹಾರ ಆಗಬೇಕಾಗಿದೆ. ಹಾಗೂ ತತ್ಕ್ಷಣ ಪರಿಹಾರಕ್ಕೆ ಈಗಾಗಲೇ ನಾವು ಸರ್ಕಾರದಿಂದ ಸೂಚನೆ ಕೊಟ್ಟಿದ್ದೇವೆ. ಯಾವುದೇ ಊರಿನಲ್ಲಿ ನೀರು ಸಂಪೂರ್ಣ ಬಂದ್ ಆದಂಥ ಸಂದರ್ಭದಲ್ಲಿ ಕುಡಿಯೋ ನೀರನ್ನು ಟ್ಯಾಂಕರ್ ಮುಖಾಂತರ ಸರಬರಾಜು ಮಾಡಬೇಕು. ಅವಶ್ಯಕತೆ ಇದ್ದಲ್ಲಿ ಅಥವಾ ಅವಕಾಶ ಇದ್ದಲ್ಲಿ ಖಾಸಗಿ ಬೋರ್ವೆಲ್ಗಳನ್ನು ರೈತರಿಂದ ದುಡ್ಡು ಕೊಟ್ಟು ಬಾಡಿಗೆ ಪಡ್ಕೊಂಡು ನೀರಿನ ವ್ಯವಸ್ಥೆ ಮಾಡಬೇಕು. ಅದಕ್ಕೂ ಮೀರಿದಂಥ ಸಂದರ್ಭದಲ್ಲಿ ಹೊಸ ಬೋರ್ವೆಲ್ ಕೊರೆಯೋದಕ್ಕೂ ಸಹ ಹಣ ಕೊಟ್ಟಿದ್ದೇವೆ. ಸೊ ಎಲ್ಲ ಕೆಲಸಗಳು ಆಗಬೇಕಾದ್ರೆ ನಾವು ಕೇವಲ ಸೂಚನೆ ಕೊಟ್ಟರೆ ಆಗೋದಿಲ್ಲ. ಇಲ್ಲಿ ಬಂದು ಖುದ್ದು ಪರಿಶೀಲನೆ ಮಾಡಿ ಯಾವ ರೀತಿ ಜಿಲ್ಲಾಡಳಿತ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದೆ ಅನ್ನುವಂಥದ್ದು ಒಂದು ಉದ್ದೇಶ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಅವಕಾಶ ಇದೆ. ತೋಟಗಾರಿಕಾ ಬೆಳೆಗಳನ್ನು ಬೆಳೀತಕ್ಕಂಥ ರೈತರಿಗೆ, ಅದು ಸಪೋಟ ಆಗ್ಬೋದು, ದಾಳಿಂಬೆ ಆಗ್ಬೋದು, ಲಿಂಬೆ ಆಗ್ಬೋದು, ಮಾವು, ನೇರಳೆ, ಬಾಳೆ, ಇಂಥ ಎಲ್ಲ ಬೆಳೆಗಳಿಗೂ ಸಹ ತೋಟಗಾರಿಕೆ ಬೆಳೆಗಳನ್ನು ಇಡ್ತಕ್ಕಂಥ ರೈತರಿಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 1 ಎಕರೆಗೆ 25,000ದಿಂದ 70,000ದವರೆಗೆ ರೈತರಿಗೆ ಸಹಾಯ ಕೊಡಲಿಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇದೆ. ಆದರೆ ಯಾರಿಗೂ ಉಪಯೋಗ ಆಗ್ತಾ ಇಲ್ಲ. ಅದನ್ನು ಸಹ ಇವತ್ತು ಅದೇ ಕಾರಣಕ್ಕೆ ನಾವು ಬಂದಿರೋದು. ಅದು ಸಂಪೂರ್ಣ ವಿಫಲ ಆಗ್ತಾ ಇಲ್ಲ ಹೇಳಲಿಕ್ಕೆ ಬಿಟ್ಟರೆ ಅದನ್ನು ಸಹ ಹೇಳ್ತೇವೆ. ಯಾವುದು ಪಾಯಿಂಟ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಯಾವುದು ಈಗಲೇ ಕಮ್ಯುನಿಕೇಶನ್ ಇಲ್ಲ ಜನಗಳಿಗೆ, ಅರ್ಧಕ್ಕೆ ನಿಂತೋದ್ರೆ ಇನ್ನೂ ಕಮ್ಯುನಿಕೇಶನ್ ನಿಂತು ಹೋಗ್ತದೆ. ತೋಟಗಾರಿಕಾ ಬೆಳೆಗಳಿಗೆ ರೈತರಿಗೆ 1 ಎಕರೆಗೆ 30,000ರಿಂದ 50,000-60,000 ರೂಪಾಯಿ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅದು ಅನುಷ್ಠಾನ ಆಗಬೇಕಾಗಿದೆ. ಅದರ ಸಂಬಂಧನೂ ಸಹ ನಾವು ಅಧಿಕಾರಿಗಳಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ. ಮತ್ತು ಈ ವರ್ಷ ನಾವು ಶಾಲೆಗಳಿಗೆ, ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಲ್ಲೂ ಸಹ ಕಡ್ಡಾಯವಾಗಿ ಕಾಂಪೌಂಡ್ ನಿರ್ಮಾಣವನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೈಗೆತ್ತಿಕೊಳ್ತಾ ಇದ್ದೇವೆ. ಮುಂದಿನ 6 ತಿಂಗಳಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಶಾಲಾ ಕಾಂಪೌಂಡ್ಗಳನ್ನು ಉದ್ಯೋಗ ಖಾತ್ರಿ ಯೋಜನೆ ಮುಖಾಂತರ ನಿರ್ಮಾಣ ಮಾಡುವ ಗುರಿ ಇಟ್ಕೊಂಡಿದ್ದೇವೆ.
ಅದರ ಅನುಷ್ಠಾನವನ್ನು ಚುರುಕು ಮೂಡಿಸಬೇಕಾಗಿದೆ ಮತ್ತು ಇತರೆ ಉದ್ಯೋಗ ಖಾತ್ರಿ ಯೋಜನೆಗಳೇನಿದ್ದಾವೆ ಅವುಗಳನ್ನು ಸಹ ಯಾವ ಗತಿಯಲ್ಲಿ ಕೆಲಸ ನಡೀತಾ ಇದೆ ಇವುಗಳ ಪರಿಶೀಲನೆ ಇಟ್ಕೊಂಡಿದ್ದೇನೆ. ಒಟ್ಟಾರೆ ಈ ವರ್ಷಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸುಮಾರು 8,50,00,000 ಮಾನವ ದಿನಗಳ ಸೃಜನೆ ಮಾಡ್ತಕ್ಕಂಥ ಗುರಿಯನ್ನು ಇಟ್ಕೊಂಡಿದ್ದೇವೆ. 8.5 crore ಪರ್ಸನ್ ಡೇಸ್. ಅದರ ಮೌಲ್ಯ ಸುಮಾರು 3,500 ಕೋಟಿ ಅಂತ ಅಂದಾಜು ಮಾಡಲಾಗಿದೆ. ಅದರಲ್ಲಿ ನಾವು ಈಗಾಗಲೇ 5,30,00,000 ಮಾನವ ದಿನಗಳ ಸೃಜನೆ ಆಗುವ ಅಷ್ಟು ಪ್ರಮಾಣದ ಕೆಲಸ ಆಗಿದೆ. ಸೊ ವರ್ಷದ ಗುರಿ ಏನಿದೆ ಅದರಲ್ಲಿ 62% ಇಲ್ಲಿವರೆಗೂ ಈಗಾಗಲೇ ಪ್ರಗತಿ ಆಗಿದೆ. ನಮ್ಮ ಗುರಿ ಇರೋದು 8.5 ಕೋಟಿ ಅಲ್ಲ, ಅದನ್ನು ಮೀರಿ 10 ಕೋಟಿ ಮಾನವ ದಿನಗಳಿಗಿಂತ ಹೆಚ್ಚು ಸಮಾನವಾದಂಥ ಕೆಲಸ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಒತ್ತು ಕೊಟ್ಟು, ಬರಗಾಲ ಬೇರೆ ಇರೋದರಿಂದ ಜನಗಳಿಗೆ ಉದ್ಯೋಗನೂ ಸಿಗಬೇಕು, ರೈತರಿಗೂ ಅನುಕೂಲ ಆಗಬೇಕು, ನಮ್ಮ ಶಾಲೆ ಇಂಥ ಕಡೆ ಆಸ್ತಿ ಸಂಪಾದನೆಯೂ ಆಗಬೇಕು, ಆಸ್ತಿಯ ಸೃಜನೆ ಆಗಬೇಕು. ಸೊ ಎಲ್ಲ ಉದ್ದೇಶ ಇಟ್ಕೊಂಡು ಇವತ್ತು ಪ್ರಗತಿ ಪರಿಶೀಲನೆ ಸಭೆ ಇಟ್ಕೊಂಡಿದ್ದೇವೆ. ಕೊನೆಯದಾಗಿ ಸರ್, ಕೊಟ್ಟಿರೋ ಅನುದಾನವನ್ನು ಬಳಕೆ ಮಾಡ್ಕೊಳ್ತಿಲ್ಲ ಪಂಚಾಯತಿಗಳು ಅಂತಕ್ಕಂಥದ್ದು. ಪಂಚಾಯಿತಿಗಳು ಅದನ್ನು ಸಹ ನಾವು ಪರಿಶೀಲನೆ ಮಾಡ್ತೇವೆ, ಯಾವ ರೀತಿ ಪಂಚಾಯಿತಿಗಳಲ್ಲಿ ಅನುದಾನ ಬಳಕೆ ಆಗ್ತಾ ಇದೆ ಅನ್ನೋದು ಈ ಸಭೆಯಲ್ಲಿ. ಜಿಲ್ಲಾ ಪಂಚಾಯಿತಿಗೆ ನಾವು ಅನುದಾನವನ್ನು ಕೊಟ್ಟಿದ್ದೇವೆ ಕುಡಿಯೋ ನೀರಿಗೆ, ಅದು ಇನ್ನೂ ಅನುಷ್ಠಾನ ಆರಂಭ ಆಗಿಲ್ಲ ಈ ವರ್ಷದ್ದು. ಸೊ ಇವತ್ತು ಅದನ್ನು ಒಂದು ಪರಿಶೀಲನೆ ಇಟ್ಕೊಂಡಿದ್ದೇವೆ. ಅವಕ್ಕೆಲ್ಲ ಟೆಂಡರ್ ಆಗಿ ವರ್ಕ್ ಆರ್ಡ್ರ್ ಯಾವ ಡೇಟ್ನ ಒಳಗಡೆ ಇಶ್ಯೂ ಆಗ್ತದೆ ಮತ್ತು ಯಾವಾಗ ಕೆಲಸ ಆರಂಭ ಆಗ್ತದೆ, ಯಾವಾಗ ಅದನ್ನೆಲ್ಲ ಪೂರ್ಣ ಮಾಡ್ತೀರಿ, ಇವೆಲ್ಲ ಪರಿಶೀಲನೆ ಮಾಡೋಕ್ಕೆ ಬೆಂಗಳೂರಿನಲ್ಲಿಂದ ಮಾಡ್ತೇವೆ. ನಿನ್ನೆನೂ ಸಹ ನಾನು ಮಾಡಿದೆ, ಪ್ರತಿ ತಿಂಗಳು ವಿಡಿಯೋ ಕಾನ್ಫರೆನ್ಸ್ ಮಾಡ್ತೇವೆ. ಆದರೂ ಇಲ್ಲೇ ಬಂದು ಈ ಜಿಲ್ಲೆಯದ್ದು ಸಮಗ್ರವಾಗಿ ಕೆಲಸ ಕಾರ್ಯಗಳು ಯಾವ ಹಂತದಲ್ಲಿ ಇದ್ದಾವೆ ಅನ್ನೋದನ್ನು ಇಲ್ಲೇ ಬಂದು ಪರಿಶೀಲನೆ ಮಾಡಬೇಕು. ಇನ್ನೂ ಬರಗಾಲ ಈಗ ಆರಂಭ ಆಗಿದೆ, ಬರುವ ದಿನಗಳು ಇನ್ನಷ್ಟು ತೀವ್ರ ಆಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಈಗಲಿಂದನೇ ಅಧಿಕಾರಿಗಳಲ್ಲಿ ಸ್ವಲ್ಪ ಜಾಗೃತೆಯನ್ನು ಮೂಡಿಸಿ, ಚುರುಕು ಮೂಡಿಸಿ, ನಾಳೆ ಬರುವಂಥ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಅವರನ್ನು ಸನ್ನದು ಮಾಡುವ ಉದ್ದೇಶದಿಂದ ಬಂದಿದ್ದೇವೆ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।